ಅಮ್ಮ, ನಾಟಿ ಸ್ಟೈಲಲ್ಲಿ ಚಿಕನ್ ಸಾರು ಮಾಡ್ಕೊಡ್ತೀಯಾ? ಅವ್ವ ಮಾಡ್ತಿದ್ದಲ್ಲ, ಆ ಚಿಕನ್ ಸಾರು ಮಾಡ್ಕೊಡ್ತೀಯಾ ಅಮ್ಮ ಪ್ಲೀಸ್? ಆಯಿತು ಬಾ ಚಿನ್ನಿ. ಮುದ್ದೆಗೆ ಪಾರಂ ಕೋಳಿ ಹಾಗೂ ನಾಟಿ ಸ್ಟೈಲಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬಾ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಸ್ತಾಗಿರುತ್ತೆ. ಮೊದಲಿಗೆ ಚಿಕನ್ ಬೇಯಿಸ್ಕೊಂಬಿಡೋಣ. ಅಗಲವಾದ ಪಾತ್ರೆ ತೊಗೊಂಡು 2 ಚಮಚ ಎಣ್ಣೆ ಹಾಕಿ, ಹಾಗೆ 1 ದಪ್ಪದ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಈಗ ತೊಳೆದಿಟ್ಟಿರುವ ಅರ್ಧ kg ಚಿಕನನ್ನು ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಕೂಡ ನೀರು ಹಾಕಬಾರ್ದು, ಯಾಕಂದರೆ ನೀರು ಒಡ್ಕೊಳ್ಳುತ್ತೆ ಈ ಚಿಕನ್ನು. ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು ಕಡಾಯಿ ತೊಗೊಳ್ಳಿ. ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕಿ, 1 ಟೊಮೊಟೊ, 1 ಈರುಳ್ಳಿ, 2 ಹೆಸರು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲವನ್ನು ಒಂದೇ ತಟ್ಟೆಯಲ್ಲಿ ಸೇರಿಸ್ಕೊಂಡಿದ್ದೆ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಎರಡನೇ ಬ್ಯಾಚಲ್ಲಿ 1 ಚಮಚ ಕಡಲೆಪಪ್ಪು, ಒಂಚೂರು ಚಕ್ಕೆ, ಒಂಚೂರು ಲವಂಗ, ಹಾಗೆ ಕಾಳು ಮೆಣಸನ್ನು ಹಾಕಿ ಎರಡನೇ ಬ್ಯಾಚಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನಾಟಿ ಸ್ಟೈಲಲ್ಲಿ ಮಾಡುವಂತಹ ಸಾಂಬಾರು, ಹಳ್ಳಿ ಕಡೆ ಮಾಡುವಂತಹ ಸಾಂಬಾರು ರುಚಿ. ಇಲ್ಲಿ ನಾನು ಒಂದು ಸಣ್ಣ ಬೌಲ್ ಆಗುವಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತುರಿನ. ಚಿಕನ್ ಸಾಂಬಾರು ರುಚಿ ಬರಬೇಕಂದ್ರೆ ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು 2.5 ಚಮಚದಷ್ಟು ಖಾರದ ಪುಡಿ, ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಪ್ಲೇನಾಗಿ ಧನಿಯಾ ಪುಡಿ ನಾನು ಬಳಸ್ತಾ ಇದ್ದೀನಿ. ಒಂದು 3 ಚಮಚದಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಕೂಡ 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ನಾವು ಈ ಮಸಾಲೆ ಹುರಿತೀವಿ ಅಷ್ಟೇ ರುಚಿಯಾಗಿ ನಮಗೆ ಸಾಂಬಾರು ಬರುತ್ತೆ. ಈಗ ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಯಾವತ್ತೇ ಚಿಕನ್ ಸಾಂಬಾರಾಗಿರ್ಬೋದು, ಮೊಟ್ಟೆ ಸಾಂಬಾರಾಗಿರ್ಬೋದು, ನುಣ್ಣಗೆ ಪೇಸ್ಟ್ ಆಗಬೇಕು, ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಈಗ ನೈಸಾಗಿ ರುಬ್ಬಿದ್ದೀನಿ ನೋಡಿ. ಈಗ ಚಿಕನ್ ನೋಡೋಣ ಬನ್ನಿ. ಒಂದು 5 ನಿಮಿಷ ಆಗಿದೆ. ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಈ ರೀತಿಯಾಗಿ ನೀರು ಬಿಟ್ಕೊಳ್ಬೇಕು. ಮತ್ತು ಚಿಕನ್ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ. ಸ್ವಲ್ಪ ಈ ಬ್ಲ್ಯಾಕ್ ಥರ ಬಂದಿದೆ. ಒಳ್ಳೆ ಅಳ್ಳು ಬೆಂದಂಗೆ ಬೆಂದಿದೆ ನೋಡಿ. ಚಿಕನ್ನು ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ಚಿಕನ್ ಬೆಂದಿರಬೇಕು. ಸಾಂಬಾರು ಮಾಡಬೇಕಂದ್ರೆ ಚಿಕನ್ ಈ ರೀತಿಯಾಗಿ ಬೆಂದಿದ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಈಗ ರುಬ್ಬಿರುವ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನಮಗೆ ಬೇಕಾಗುವಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನು ನಾನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಹದವಾಗಿ ರೆಡಿ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಬಾರ್ದು. ಯಾಕಂದರೆ ಸಾಂಬಾರು ಮಾಡಬೇಕಂದ್ರೆ ಅದನ್ನು ಸಪ್ರೇಟಾಗಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಸಪ್ರೇಟಾಗಿ ಚಿಕನನ್ನು ತೆಗೆದು ನಾವು ಮಸಾಲೆ ಹಾಕ್ಬೋದು. ನಾವಿಲ್ಲಿ 3 ಜನ 4 ಜನಕ್ಕೆ ಮಾಡಬೇಕಂದ್ರೆ ಈ ರೀತಿಯಾಗಿ ಡೈರೆಕ್ಟಾಗಿ ಮಾಡ್ಬೋದು. ಈಗ ನೋಡಿ, ಒಂದು 2 ನಿಮಿಷ ಬಿಟ್ಟು ಈಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಈ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಘಮಿಸ್ತಾ ಇರುತ್ತೆ. ಯಾಕಂದರೆ ಮಸಾಲೆ ಚೆನ್ನಾಗಿ ಹುರಿದಿರೋದ್ರಿಂದ ಈ ಒಂದು ಸಾಂಬಾರು ಮಸಾಲೆ ತುಂಬ ಚೆನ್ನಾಗಿತ್ತು. ಇದನ್ನು ಒಂದು 2 ನಿಮಿಷಗಳ ಕಾಲ ಇದೇ ರೀತಿಯಾಗಿ ಕುದಿಸ್ಕೊಂಬಿಡೋಣ. ನಾನು ಉಪ್ಪನ್ನು ಚಿಕನ್ ಬೇಯಿಸುವಾಗ ಹಾಕಿದ್ದೆ, ಹಾಗಾಗಿ ಉಪ್ಪು ಕರೆಕ್ಟಾಗಿದೆ. ಮತ್ತೆ ಉಪ್ಪು ಹಾಕೋದೇನು ಬೇಡ ನೋಡಿ. ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಾವು ಅಕ್ಕಿ ಕಡುಬು ಮಾಡ್ತೀವಿ, ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ಸಾಂಬಾರು ರೆಡಿ ಆಯಿತು ನೋಡಿ. ಪಕ್ಕದಲ್ಲಿ ಮುದ್ದೆಗಿಟ್ಟಿದ್ದೆ, ಮುದ್ದೆ ಕೂಡ ರೆಡಿ ಆಯಿತು. ಈಗ ನೋಡಿ, ಮುದ್ದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಮುದ್ದೆ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಪಾರಂ ಕೋಳಿ ನಾಟಿ ಸ್ಟೈಲಲ್ಲಿ ಸಾಂಬಾರು ಮಾಡಿದ್ದೀನಿ ನೋಡಿ. ಎಷ್ಟು ಘಮಿಸ್ತಾ ಇದೆ. ಮುದ್ದೆಗಂತೂ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಒಂದು 2 ಪೀಸ್ ಸೌತೆಕಾಯಿ, ಹಾಗೆ 2 ಪೀಸ್ ನಿಂಬೆಹಣ್ಣು ಮತ್ತು ಈರುಳ್ಳಿ ಇದ್ದರೆ ಅಂತೂ ಊಟ ಬೊಂಬಾಟ್ ಭೋಜನ ಅಂತಲೇ ಹೇಳ್ಬೋದು. ಈಗ ನೋಡಿ, ಮುದ್ದೆನ ಈ ರೀತಿ ಸ್ವಲ್ಪ ಕೈಗೆ ಸಾಂಬಾರು ಹಚ್ಕೊಂಡು ಮುದ್ದೆನ ನುಂಗ್ತಾ ಇದ್ದರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಸ್ನೇಹಿತರೆ, ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೀವು ಕೂಡ ಇದೇ ವಿಧಾನದಲ್ಲಿ ನಾಟಿ ಸ್ಟೈಲಲ್ಲಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ನಾಟಿ ಸ್ಟೈಲ್ ಸಾಂಬಾರು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.